ಸೊ ಇವತ್ತು SSLCಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2022-23 ಪ್ರಥಮ ಭಾಷೆ ಕನ್ನಡದಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಆಲ್ರೆಡಿ ಹಿಂದಿಯನ್ನು ಮಾಡಿದ್ದೀವಿ. ಈ ಎಲ್ಲ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಗಳನ್ನು ಸಹಿತ ವಿಡಿಯೋಗಳ ಲೈನಪ್ಪಲ್ಲಿ ಇದ್ದಾವೆ. ಆ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ ನೋಡೋಣ. ಕನ್ನಡದಲ್ಲಿ ಫಸ್ಟ್ ಸೆಕ್ಷನಿಂದ ಗ್ರಾಮರ್ ಇರ್ತದೆ. ಸೊ ಒಟ್ಟು 6 ಪ್ರಶ್ನೆಗಳಿರ್ತವೆ. ಒಂದೊಂದಕ್ಕೆ 1 ಅಂಕ, ಒಟ್ಟು 6 ಅಂಕ. ಸಂಧಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಲೇಖನ ಚಿಹ್ನೆಗೆ, ವಾಕ್ಯದ ವಿಧ, ಕಾರಕ ಅಂದರೆ ವಿಭಕ್ತಿ ಪ್ರತ್ಯಯ ಚಿಹ್ನೆ, ಕ್ರಿಯಾರ್ಥಕ ಅವ್ಯಯಕ್ಕೆ ಸಂಬಂಧಪಟ್ಟಂತೆ, ವಿಧ್ಯರ್ಥಕ ಕ್ರಿಯಾರೂಪಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾರೆ. ಮುಂದೆ ಅನುರೂಪದಲ್ಲಿ ಅಂದರೆ ಮೊದಲ 2 ಪದಗಳ ಸಂಬಂಧವನ್ನು ಅನುಸರಿಸಿ 3ನೇ ಪದದ ಸಂಬಂಧ ಬರಿಬೇಕು. ಸೊ ತುದಿ ದ್ವಿರೂಕ್ತಿಯದ ಪುಸ್ತಕ ಗಿಸ್ತಕ ಅಂತಕ್ಕಂಥದ್ದು. ಇಲ್ಲಿ ಸಮಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ. ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಳಿದ್ದಾರೆ. ತದ್ದಿತಾಂತ ನಾಮಕ್ಕೆ ಮತ್ತು ಜಾನತನ ಅಂತಕ್ಕಂಥದ್ದು ಏನಂತ ಕೇಳಿದ್ದಾರೆ. ಅದನ್ನು ಸಹಿತ ತಾವುಗಳು ಬರಿತಕ್ಕಂಥದ್ದು. ಒಂದೊಂದು ವಾಕ್ಯದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಗುರು ಪೂರ್ಣಿಮಾ ದಿನದಂದು ಲೇಖಕರು ಯಾವುದನ್ನು ಪೂಜಿಸ್ತಾರೆ, ದೇವನೂರರಿಗೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು, ಅನ್ನದ ವಿಷಯದಲ್ಲಿ ವೇದ ಏನು ಹೇಳಿದೆ, ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದ, ಕಾಡು ಮೇಡುಗಳ ಸ್ಥಿತಿ ಹೇಗಿವೆ, ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು, ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅನ್ನೋದನ್ನು ಸೊ ಎಲ್ಲ ಒಂದೊಂದು ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ಮುಂದೆ 3-4 ವಾಕ್ಯಗಳಲ್ಲಿ ಸೊ ಒಟ್ಟು 10 ಪ್ರಶ್ನೆಗಳನ್ನು ಕೇಳಿದ್ದಾರೆ. ತಲಾ ಒಂದೊಂದಕ್ಕೆ 2 ಅಂಕ, ಒಟ್ಟು 20. ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರಿಗೆ ಶಬರಿ ಏನು ಹೇಳಿದರು ಅಂತ ಪ್ರಶ್ನೆ ಇದೆ. ಮೊಗ್ಗನ್ನು ಆದರ್ಶವಾಗಿ ಸ್ವೀಕರಿಸಲು ಇರುವ ತೊಡಕುಗಳು ಯಾವುವು, ಮನುಷ್ಯನು ತನ್ನ ಒಳಿತನ್ನ ಹೇಗೆ ಸಾಧಿಸಬಹುದು, ಧರ್ಮ ಬುದ್ಧಿಗೆ ದುಷ್ಟ ಬುದ್ಧಿ ನೀಡಿದ ಸಲಹೆಗಳಾವವು, ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಎಂದು ಕವಿ GS ಶಿವರುದ್ರಪ್ಪನವರು ಹೇಳಿದ್ದಾರೆ. ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣ ಏನು, ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿದೆ, ತ್ಯಾಗದ ಪ್ರತೀಕ ಅಮನು ಎಂದು ಭಗತ್ ಸಿಂಗ್ ತನ್ನ ಸಹೋದರರಿಗೆ ತಿಳಿಸಿದ ಸಂದರ್ಭ ತಿಳಿಸಿ, ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು, ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು. ಇನ್ನು ಕವಿ ಸಾಹಿತಿಗಳ ಒಂದು ಪರಿಚಯವನ್ನು ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅಲ್ಲಿ DS ಜಯಪ್ಪಗೌಡ ಮತ್ತು ಪಂಪನ ಬಗ್ಗೆ ಏನು ಮಾಡಿದ್ದಾರೆ, ವಾಕ್ಯ ರೂಪದಲ್ಲಿ ಕವಿ ಪರಿಚಯವನ್ನು ಕೇಳಿದ್ದಾರೆ. ಇನ್ನು ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಬೇಕಾಗಿದೆ, ಜೊತೆಗೆ ಛಂದಸ್ಸಿನ ಹೆಸರನ್ನು ಸಹಿತನೂ ಕೂಡ ಹೇಳಬೇಕಾಗದ. ಇನ್ನು ಅಲಂಕಾರ ಕೇಳಿದರೆ, ಗೀಜಗನ ಗೂಡುಗಳು ತೊಟ್ಟಿಲುಗಳಂತೆ ತೂಗಾಡುತ್ತಿದ್ದವು, ಅಂತ್ಯ ಅಂದರೆ ಉಪಮಾಲಂಕಾರ ಬತ್ತು. ಗಾದೆ ಮಾತನ್ನು ವಿಸ್ತರಿಸಿ ಬರಬೇಕಾಗಿತ್ತು. ಆಲ್ರೆಡಿ ಈ ಗಾದೆ ಮಾತನ್ನು ನಾವುಗಳು ಹಾಕಿದ್ದೀವಿ. ಸೊ ಯಾರು ನೋಡಿಲ್ಲಲ್ಲ ಆ ವಿಡಿಯೋಗಳನ್ನು ಸಹಿತ ನೋಡ್ಬೋದು. ಸಂದರ್ಭದಲ್ಲಿ ಕೇಳಿದ್ದಾರೆ, ನನ್ನದೆಯ ಬಿಡದಲ್ಲ ಈ ಜಗವ ಸುಡದಲ್ಲ ಅಂತ. ಗುರುಪದೇಶ ಎಂದರೆ ತಲೆ ನೆರೆಯದೇ ಬರುವ ಮುಪ್ಪು. ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ದಂಡ ಬಂದಿತೋ ತಯಾರಾಗಿ ಜಲದ ಮಾಡಿ ಹಲಗಲಿಗೆ. ಓಕೆ, ನೆಕ್ಸ್ಟ್ ಇವುಗಳನ್ನೆಲ್ಲ ಹಳಗನ್ನಡದ ವಾಕ್ಯಗಳಿದ್ದಾವೆ, ಅವುಗಳನ್ನು ಸಹಿತ ತಾವುಗಳು ನೋಡ್ಕೋಬೇಕು. ಪದ್ಯ ಕೇಳಿದರೆ, ನೀಲ ಮೇಘ ಮಂಡಲದಿಂದ ಹಕ್ಕಿ ಹಾರುತ್ತಿದೆ ನೋಡಿದರ, ಯುಗ ಯುಗಗಳದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರ. ಮೌಲ್ಯ ಆಧರಿಸಿ ಈ ಪದ್ಯದ ಸಾರಾಂಶವನ್ನು ತಾವುಗಳು ಬರಿಬೇಕು. 8-10 ವಾಕ್ಯಗಳಲ್ಲಿ ಸೊ ಟೋಟಲಿ ಆಗಿರ್ತಕ್ಕಂಥದ್ದು 2 ಪ್ರಶ್ನೆಗಳಿದ್ದಾವೆ. ಇದರಲ್ಲಿ ಒಂದನ್ನು ಆರಿಸಿ ಬರೀತಕ್ಕಂಥದ್ದು. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ, ಇದರಲ್ಲಿ ಒಂದನ್ನು ಬರೀತಕ್ಕಂಥದ್ದು. ಈ ಗದ್ಯ ಭಾಗವನ್ನು ಓದ್ಕೋಬೇಕು. ಓದಿ ಕೆಳಗಿರ್ತಕ್ಕಂಥ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. ಸೊ 4 ಅಂಕ ಇದೆ. ಸೊ ಮುಂದೆ ಪತ್ರ ಇದೆ. ಸೊ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಶುದ್ಧ ಕುಡಿಯುವ ನೀರನ್ನು ಒದಗಿಸಿ ಪುರಸಭೆ ಅಧ್ಯಕ್ಷರಿಗೆ ಮನವಿ ಇದೆ. ಮುಂದೆ ಶೈಕ್ಷಣಿಕ ಪ್ರವಾಸ ವಿವರಣೆಯನ್ನು ಮಾಡ್ತಾ ಗೆಳೆಯನಿಗೆ ಪತ್ರವನ್ನು ಬರೆಯೋದಿದೆ. 15 ವಾಕ್ಯಗಳಿಗೆ ಮೀರದಂತೆ ಪ್ರಬಂಧ ಬರೆಯೋದಿದೆ. ಶಾಲಾ ಸಂಸತ್ತಿನ ಕಾರ್ಯಚಟುವಟಿಕೆಗಳು, ಮಹಿಳಾ ಸಬಲೀಕರಣ. ಸೊ ಇಷ್ಟು ಕ್ವಶನ್ ಪೇಪರ್ ಇತ್ತು. ಇನ್ನು ನೆಕ್ಸ್ಟ್ ಇದರ ಆನ್ಸರ್ಸ್ಗಳ ವಿಡಿಯೋಗಳನ್ನು ಸಹಿತ ಲೈನಪ್ ಮಾಡಿದ್ದೀವಿ. ಆ ವಿಡಿಯೋಗಳನ್ನು ಸಹಿತ ತಾವುಗಳು ನೋಡಬೇಕು. ಸೊ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್.